ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಗಣಪತಿ ಸುಬ್ರಹ್ಮಣ್ಯ ಅಯ್ಯಪ್ಪ ದೇವಸ್ಥಾನ ಇವತ್ತಿನ ಮಟ್ಟಿಗೆ ಸ್ವಲ್ಪ ಸಮಯ ಸಿಕ್ಕದಂಗೆ ಆಯಿತು. ಸಮಯ ಬಹಳ ಅದ್ಭುತವಾದದ್ದು. ಕಾಲಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಾನಮಾನ ಇರತಕ್ಕಂಥದ್ದು. ಏಕೆಂದರೆ ಎಲ್ಲ ಆದ ನಂತರ ಕೊನೆಗೆ ಒಂದೇ ಒಂದು ಪದವನ್ನು ಬಳಸ್ತೇವೆ, ಕಾಲಾಯ ತಸ್ಮೈ ನಮಃ ಅಂತ. ಅಂದರೆ ನಮ್ಮ ಕರ್ಮಗಳನ್ನೆಲ್ಲ ನಾವು ಮಾಡಿ ಭಗವತ್ ಸಮರ್ಪಣೆ ಮಾಡಿರ್ತಕ್ಕಂಥ ಕರ್ಮದಿಂದ ಫಲ ಬರ್ತಕ್ಕಂಥದ್ದನ್ನು ಕಾಲಕ್ಕೆ ಬಿಟ್ಟು ಬಿಡ್ತಕ್ಕಂಥದ್ದು. ಕಾಲಾಯ ತಸ್ಮೈ ನಮಃ. ಸತ್ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಸಂಪೂರ್ಣವಾಗಿ ಆ ಕರ್ಮದ ಫಲಾಫಲಗಳನ್ನು ಅಪೇಕ್ಷೆಗಳನ್ನು ಕಾಲಕ್ಕೆ ಬಿಟ್ಬಿಡ್ತಕ್ಕಂಥದ್ದು. ನೀ ಏನಾದರೂ ಮಾಡು, ನನ್ನ ಕೈಲಾದಷ್ಟು ನನ್ನ ಯಥಾಶಕ್ತಿ ಕರ್ಮಫಲಗಳು, ಅದು ಒಳ್ಳೆಯ ಕರ್ಮ, ಸತ್ಕರ್ಮ, ಸತ್ಯವಾದ ಕರ್ಮ, ಸತ್ಕರ್ಮ ಅಂದರೆ ಸತ್ಯವಾದ ರೀತಿಯಲ್ಲಿ ಸತ್ಯವಾದ ನಡೆಯಲ್ಲಿ ನಡ್ಕೊಂಡು ಹೋಗ್ತಾ ಇನ್ನು ಸ್ವಲ್ಪ ಸತ್ಯ ಇದೆ ಅಂದಮೇಲೆ ಅಲ್ಲಿ ಆ ಕರ್ಮ ಅದು ಸತ್ಕರ್ಮವಾಗೇ ಇರ್ತದೆ. ಎಲ್ಲಿ ಸತ್ಯ ಇಲ್ಲ, ಎಲ್ಲಿ ನಾವು ಆ ಹೋಗ್ತಕ್ಕಂಥ ಮಾರ್ಗದಲ್ಲಿ ನಾವು ಆ ಒಂದು ಹಾದಿಯನ್ನು ತಪ್ಪಿ ಬೇರೆ ಹಾದಿಯಲ್ಲಿ ಹೋದಾಗ ಏನಾಗ್ತದೆ ಅಂದರೆ ಆ ಕರ್ಮಗಳು ಯಾವ ರೀತಿ ನಮ್ಮನ್ನು ಹಾದಿ ತಪ್ಪಿಸ್ತದೆ ಅನ್ನೋದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೇವೆ. ಮುಂದೊಂದು ದಿನ ಕಾಲ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತದೆ. ಅದು ಈಗ ಮಾಡ್ತಿರೋದು ಅಸತ್ಯವಾಗಿದ್ದು ಸರಿಯಾದ ಹಾದಿಯಲ್ಲಿದ್ದಾಗ ಅದರಿಂದ ಫಲಾಪೇಕ್ಷೆ ನಾವು ಹೇಳಬೇಕಾಗಿಲ್ಲ. ಅದು ಭಗವಂತನ ಆ ಒಂದು ಅನುಗ್ರಹ ಅದು ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಅದು ನಿದರ್ಶನವಾಗಿರ್ತದೆ. ಅದೇ ರೀತಿ ಆ ಭಗವಂತನ ಅನುಗ್ರಹ ಆಗಬೇಕು ಅಂತ ಇದ್ದರೂ ಸಹ ಅದೆಲ್ಲದಕ್ಕೂ ಕೂಡ ನಾವು ಹೋಗ್ತಕ್ಕಂಥ ಹಾದಿ ಸುಗಮವಾಗಿರ್ತಕ್ಕಂಥದ್ದಿಲ್ಲ. ಅದು ನಾವು ಹೋಗ್ತಕ್ಕಂಥ ಹಾದಿ ಕಷ್ಟವಾಗಿದ್ದರೇ ಅದರಲ್ಲಿ ಸುಗಮ ಆಗ್ತಕ್ಕಂಥದ್ದು ಭವಿಷ್ಯದಲ್ಲಿ ಅಂತ. ಹಾಗೆ ಅಂತ ಕೋರಿ ಕಷ್ಟಗಳನ್ನು ಬಯಸ್ತಕ್ಕಂಥದ್ದಲ್ಲ. ತಾನಾಗೇ ಬಂದ ಕಷ್ಟಗಳನ್ನು ಅದನ್ನು ನಾವು ಬಳಸಿಕೊಳ್ಳತಕ್ಕಂಥ ರೀತಿ, ಆ ಕಷ್ಟವನ್ನು ನಾವು ಯಾವ ರೀತಿ ನೋಡ್ತೀವಿ ಅಂತಕ್ಕಂಥದ್ದು, ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಆ ಉತ್ತರಗಳನ್ನು ಕೊಡ್ತೇವೆ ಆ ಕಷ್ಟಗಳಿಗೆ ಅಂತಕ್ಕಂಥದ್ದು, ಬಂದಿರತಕ್ಕಂಥ ಹಾದಿಯನ್ನು ನಾವು ಯಾವ ರೀತಿ ಎದುರಿಸ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯತೆ ಹೊಂದಿರುತ್ತದೆ. ಇದಕ್ಕೆ ಒಂದು ಅಸ್ತಿತ್ವದ ರೀತಿಯನ್ನು ನಾವು ತಿಳಿದಿರ್ತಕ್ಕಂಥ ರೀತಿಯಲ್ಲೇ ಉದಾಹರಣೆಯಾಗಿ ಕೊಡಬೇಕು ಅಂತಂದಾಗ ಇಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಆ ಕಷ್ಟ ಅಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆನಲ್ಲೂ ಎದುರಾಗ್ತಕ್ಕಂಥದ್ದು. ಅಳಿವು ಉಳಿವು ಎರಡರ ವಿರುದ್ಧ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಅಳಿವು ಉಳಿವು ಎರಡರ ಮಧ್ಯೆ ನಿರಂತರ ಹೋರಾಟ ನಡೀತದೆ. ಯಾವುದು ಅಳಿಯುತ್ತೆ ಅದರ ಸಾರ್ಥಕತೆ ಮುಗೀತು ಅಂತ. ಈ ಉಳಿಯೋದಕ್ಕೋಸ್ಕರ ಯಾವುದನ್ನು ಅಳಿಸುತ್ತೆ ಅದರದ್ದು ಇನ್ನೂ ಆ ಸಾರ್ಥಕತೆಯ ಮುಂದುವರೆದ ಭಾಗವಾಗಿ ಹೋಗ್ತಾ ಇರ್ತದೆ. ಅಂದರೆ ಅಳಿಯೋದು ಅಂದರೆ ಏನು, ಅಳಿಸುವುದು ಅಂದರೆ ಏನು, ಅಲ್ಲಿಗೆ ಮುಗಿಯಿತು ಅಂತ ಅರ್ಥ. ಈ ಅಳಿವು ಉಳಿವಿನ ಹೋರಾಟ ಸಣ್ಣ ಜೀವದಿಂದ ಹಿಡಿದು ಆ ಬುದ್ಧಿ ಇರ್ತಕ್ಕಂಥ ಮನುಷ್ಯನವರೆಗೂ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ.
ಸಣ್ಣ ಒಂದು ಇರುವೆ, ಸಣ್ಣ ಅದಕ್ಕಿನ್ನ ನಾವು ವೈರಸ್ ಬ್ಯಾಕ್ಟೀರಿಯಾಗಳಿಂದ ತೆಗೆದುಕೊಂಡರೂ ಸಹ ನಾವು ಆ ಒಂದು ಅಳಿವು ಉಳಿವಿನ ಹೋರಾಟ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಸಣ್ಣ ಜೀವಿ ಕೂಡ ಅದರ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಾನೇ ಇರ್ತದೆ. ನಾನು ಉಳಿಬೇಕು, ನಾನು ಬದುಕಬೇಕು, ನಂದು, ನಂದು ಹೀಗೆ ಅದರ ನಿರಂತರವಾಗಿ ಅದರ ಆ ಕೊನೆಯ ಹಂತದಲ್ಲಿ ಇನ್ನು ನನ್ನಿಂದ ಆಯಿತು ಅಂಥೇಳಿ ಆ ಸೋಲನ್ನು ಒಪ್ಕೊಳ್ತಕ್ಕಂಥದ್ದು ಈ ಅಳಿವು ಉಳಿವಿನ ಹೋರಾಟ. ಇದನ್ನು ನಾವು ಆಹಾರ ಸರಪಳಿಯಲ್ಲಿ ನೋಡ್ತೇವೆ. ಇದನ್ನು ವಿಜ್ಞಾನ ಕೂಡ ಅದನ್ನು ಆಹಾರ ಸರಪಳಿಯಲ್ಲಿ ತೋರಿಸ್ತದೆ. ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕ್ತದೆ, ಇನ್ನೊಂದು ಜೀವಿಯನ್ನು ತಿಂದು ಮತ್ತೊಂದು ಜೀವಿ ಬದುಕ್ತದೆ, ಆ ಒಂದು ಜೀವಿಯನ್ನು ಮತ್ತೆ ಇನ್ನೊಂದು ಜೀವಿಯನ್ನು ಆಹಾರವಾಗಿ ಸೇವಿಸಿಬಿಡ್ತದೆ ಕೊನೆ. ಹಾಗೆ ಇಲ್ಲಿ ಮನುಷ್ಯ ಕೂಡ ಅಷ್ಟೇ, ಒಂದು ಜೀವಿಯನ್ನು ತಿಂದು ಬದುಕ್ತಕ್ಕಂಥದ್ದು, ಒಂದು ಆಹಾರವನ್ನು ತಿಂದು ಕೊನೆಗೆ ಅದು ಇನ್ನೊಂದು ಜೀವಿಗೆ ಆಹಾರವಾಗೇ ಹೋಗ್ತಕ್ಕಂಥದ್ದು. ಪಂಚಭೂತದಲ್ಲಿ ಲೀನವಾದರೂ ಅಷ್ಟೇ, ಅದು ಒಂದು ಮಣ್ಣಿಗೆ ಸೇರ್ತದೆ, ಗಾಳಿಗೆ ಸೇರ್ತದೆ, ಅಗ್ನಿಗೆ ಸೇರ್ತದೆ, ಅಂದರೆ ಅದೆಲ್ಲ ಮತ್ತೆ ಆ ಪ್ರಕ್ರಿಯೆಯಲ್ಲಿ ಮತ್ತೆ ಅದು ಮತ್ತೆ ಒಂದು ಜೀವಕ್ಕೆ ದಾರಿಯಾಗ್ತಕ್ಕಂಥದ್ದೇ ಅಲ್ವಾ. ಆ ನೀರಿನಿಂದ ಗಾಳಿಯಿಂದ ಅದು ಮಣ್ಣಿಗೆ ಸೇರಿ ಆ ಮಣ್ಣು ಒಂದು ಗೊಬ್ಬರ ಫಲವತ್ತತೆಯಾಗಿ ಅದು ಮತ್ತೆ ಒಂದು ಧಾನ್ಯವಾಗಿ ಬೆಳೀತದೆ. ನಾವು ನೇರವಾಗಿ ಕಣ್ಣಿನಿಂದ ನೋಡದೇ ಇರ್ಬೋದು, ಆದರೆ ಈ ಅಳಿವು ಉಳಿವಿನ ಸ್ಥಿರತೆ ಹಾಗೇ ಬರ್ತಾ ಇರ್ತದೆ, ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಪ್ರಕ್ರಿಯೆ ಇದೆ ಇಲ್ಲಿ. ಅದಕ್ಕೆ ನಮ್ಮಲ್ಲಿ ಒಂದು ಪದವನ್ನು ಬಳಿ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಇನ್ಫಿನಿಟ್ ಅಂತಕ್ಕಂಥ ಒಂದು ಪದ. ಇಲ್ಲಿ ಯಾವ ವಸ್ತುವಿಗೂ, ಯಾವ ಒಂದು ಜೀವಕ್ಕೂ, ಯಾವ ಜೀವಿಗೂ ನಾವು ಯಾವುದೇ ಒಂದು ಸಕಲ ಜೀವರಾಶಿಗಳನ್ನು ತೆಗೆದುಕೊಂಡರೂ ಸಹ, ಹಾಗೆ ವಿಶ್ವಕ್ಕೆ ತೆಗೆದುಕೊಂಡರೂ ಸಹ ಇಲ್ಲಿ ಆ ಅಂತ್ಯ ಅಂತಕ್ಕಂಥದ್ದಿಲ್ಲ. ಆದಿ ಮೊದಲು ಶುರುವೂ ಇಲ್ಲ, ಕೊನೆಯೂ ಇಲ್ಲ. ಅದು ಅವರವರ ಉಲ್ಲೇಖವಾಗಿ ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಇಲ್ಲಿ ಪ್ರಾರಂಭ ಆಯಿತು, ಅದು ಅಲ್ಲಿ ಮುಗೀತು, ಅಲ್ಲಿಗೆ ಪ್ರಾರಂಭ ಆಯಿತು, ಇಲ್ಲಿ ಮುಗೀತು. ಅಂದರೆ ಇದನ್ನು ನಾವು ಹುಡುಕ್ತಾ ಹೋದಾಗ ಇದಕ್ಕೆ ಆದಿ ಮೊದಲು ಪ್ರಾರಂಭ ಇಲ್ಲ, ಮತ್ತು ಅಂತ್ಯ ಯಾವುದು ಅಂತ ಹೇಳ್ತಕ್ಕಂಥದ್ದು ನಿಖರವಾದ ಉತ್ತರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ, ಯಾವುದಕ್ಕೂ ಅಷ್ಟೇ. ಈ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೋಡಿ, ನಾನು ಒಂದು 6 ವರ್ಷದ ಹಿಂದೆ ವಿಷಯ ಬದಲಾಗ್ತಾ ಇದೆ. ಅಲ್ಲೊಂದಷ್ಟು ವಿಚಾರ ಹೇಳಬೇಕು, ಅದನ್ನು ಯಾತಕ್ಕೋಸ್ಕರ ಹೇಳಿದೆ, ಅದರ ಮುಂದಿನ ಭಾಗಗಳು ಮತ್ತು ಮುಂದೆಲ್ಲೋ ಸಿಗ್ತಾ ಹೋಗ್ತದೆ ಅದಕ್ಕೆ ಉತ್ತರಗಳು. ಇದೊಂದು ರೀತಿ ಮೆಗಾ ಸೀರಿಯಲ್ ಇದ್ದಂಗೆ. ಮೆಗಾ ಸೀರಿಯಲ್ಲು, ಇಲ್ಲಿದೆಲ್ಲೋ ಉತ್ತರ ಅಲ್ಲೆಲ್ಲೋ ಸಿಗ್ತದೆ, ಅಲ್ಲಿದೆಲ್ಲೋ ಉತ್ತರ ಇನ್ನೆಲ್ಲೋ ಇರ್ತದೆ. ಆದರೆ ಇಲ್ಲಿ ಕುತ್ಕೋಬೇಕಾದ್ರೆ ನಾನು ಮೊದಲು ಉತ್ತರಗಳನ್ನು ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನನ್ನಲ್ಲಿ ಪ್ರಶ್ನೆಗಳಿಟ್ಕೊಂಡು ನಾನು ಕೂತಿಲ್ಲ. ಇಲ್ಲಿ ಎಲ್ಲದಕ್ಕೂ ಉತ್ತರ ಮೊದಲೇ ಇಟ್ಕೊಂಬಿಡೋದು. ಆನ್ಸರ್ ಇಟ್ಕೊಂಡು ಆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಮತ್ತೆ ಎಲ್ಲದಕ್ಕೂ ಒಂದೇ ಉತ್ತರ ಅಂತ ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ. ಯಾವುದಾದ್ರೂ ಸರಿ ಒಂದೇ ಉತ್ತರ. 10 ಪ್ರಶ್ನೆ ಕೇಳಿದ್ರೂ ಒಂದೇ ಉತ್ತರ ಇರ್ತದೆ. ಅದು ಅರ್ಥೈಸ್ಕೊಳ್ಳೋ ರೀತಿಯ ಮೇಲೆ ಹೋಗ್ತದೆ. ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಅವರ ಮನಸ್ಥಿತಿ ಅರ್ಥ ಮಾಡ್ಕೊಳ್ತದೋ ಅದರ ಮೇಲೆ ಹೋಗ್ತದೆ. ನಾನು ನಮ್ಮ ಸ್ನೇಹಿತರ ಜೊತೆ ಒಂದೊಮ್ಮೆ ಆ ಕಾರ್ಯಕ್ರಮಗಳಿಗೆ ಹೋದಾಗ ಒಂದು 8 ವರ್ಷದ ಹಿಂದೆ ಅನ್ನಿಸ್ತದೆ. ಆಗಲೇ ಹೇಳಿದ ಕಾಲಾಯ ತಸ್ಮೈ ನಮಃ ಇವಾಗ ನಡೀತಾ ಇರ್ತಕ್ಕಂತಹ ವಿಚಾರಗಳಿಗೂ ಎಷ್ಟು ತಾಳೆ ಹೊಂದುತ್ತದೆ ಅನ್ನೋದಕ್ಕೆ ಹೇಗೆ ಅದು ಹೊಂದಾಣಿಕೆ ಆಗ್ತದೆ ಅಂತ ಹೇಳ್ತಾರೆ. 8 ವರ್ಷದ ಹಿಂದೆ ನಾನು ಆತರವಾಗಿ ಹೋಗಿ ಈ ಥರದ್ದೊಂದು ಪುಸ್ತಕವನ್ನು ಕೊಂಡ್ಕೊಂಡ್ಬಿಡ್ತೇನೆ. ನಮ್ಮ ಗುರುಗಳ ಮನೆಗೆ ಹೋಗ್ತೇನೆ, ಆತರವಾಗಿ ಹೋಗ್ತೇನೆ. ನನಗೆ ಇದು ಹೇಳ್ಕೊಡಿ, ಕೆಲವು ವಿಚಾರಗಳು ತಿಳ್ಕೋಬೇಕು ಅಂತೇನೆ. ಅದು ಅನಿವಾರ್ಯ ಕಾರಣಗಳು, ಒಂದಷ್ಟು ವ್ಯವಹಾರಗಳು, ಒಂದಷ್ಟು ವಿಚಾರಗಳು, ಇದೆಲ್ಲ ನನಗೆ ಏನಾಗ್ತಾಯಿತ್ತು ಅಂತಂದರೆ ಒಂದಷ್ಟು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯಲ್ಲಿ ಇದನ್ನು ನಾವೇನು ಮಾಡ್ತೇನೆ ಅಂತಂದರೆ ಈ ಪುಸ್ತಕವನ್ನು ಒಂದು ಆತರವಾಗಿ ಹೋಗಿ ಕೊಂಡ್ಕೊಂಬರ್ತೇನೆ. ನನಗೆ ಅದು ಯಾರು ತಗೋವಂತನೂ ಹೇಳಲಿಲ್ಲ. ಆಗ ಅದರ ವಿಚಾರ ನನಗೆ ಗೊತ್ತೂ ಇಲ್ಲ, ಇದರ ಬಗ್ಗೆ ಇದರಲ್ಲಿ ಏನಿದೆ ಎಂತ ಇದೆ ಏನೂ ಗೊತ್ತಿಲ್ಲ. ಹೋದೆ, ಧರ್ಮಸಿಂಧು ಎಲ್ಲೋ ನೋಡಿದೆ, ಯಾರೋ ಹೇಳಿದ್ರು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ಹೋಗ್ತೇನೆ, ದುಡ್ಡು ಕೊಡ್ತೇನೆ. ಅದು ಒಂದು ದುಡ್ಡಿಗೆ ಮಾತ್ರ ಸೀಮಿತವಾಗಿರ್ತದೆ ಆ ಸಂದರ್ಭಕ್ಕದು. ಧರ್ಮಸಿಂಧು ಅಂತಕ್ಕಂಥದ್ದು ಒಂದು ದುಡ್ಡಿಗೆ ಸೀಮಿತವಾಗಿರ್ತಕ್ಕಂಥ ಪದಾರ್ಥವಾಗಿ ಉಳ್ಕೊಂಡಿರ್ತದೆ. ನಿಸ್ತೇಜ ವಸ್ತು ಅಂದರೂ ಸರಿ, ಅದೊಂದು ಕಡೆ ಇತ್ತಷ್ಟೇ, ಅದು ಪುಸ್ತಕವಾಗಿ ಉಳ್ಕೊಂಡ್ಬಿಟ್ಟಿರ್ತದೆ. ಆದರೆ ಆ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದು ಪದವನ್ನು ನಾನು ಬಳಸಿದ್ದೇನೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಬದಲಾವಣೆ ಆಗ್ತಕ್ಕಂಥದ್ದು, ಅದು ಪ್ರತಿಯೊಂದು ಜೀವಿಯಲ್ಲೂ ಒಂದು ಬದಲಾವಣೆ ಆಗ್ತಕ್ಕಂಥದ್ದು.
ಆ ಬದಲಾವಣೆ ಆದಾಗ ಏನಾಗ್ತದೆ ಅಂತಂದಾಗ ಆ ವಿಚಾರದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಅದು ಒಂದು ರೀತಿಯಾಗಿ ಅದಾಗದೇ ಬರ್ತಕ್ಕಂಥದ್ದು, ಆ ವಿಚಾರಗಳ ಮೇಲೆ ಆಸಕ್ತಿ ಬರ್ತಕ್ಕಂಥದ್ದು. ತಿಳ್ಕೊಂಡಿದ್ದೀವಿ ಮೊದಲೇ ಹೇಳಿದಂತೆ ಎಷ್ಟು ವಿಚಾರಗಳು ತಿಳ್ಕೊಂಡ್ರೂ ಕೂಡ ನಮ್ಮಲ್ಲಿ ಅಷ್ಟೂ ವಿಚಾರಗಳನ್ನು ಸಮರ್ಪಕವಾಗಿ ಹೇಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತದೆ. ಇಲ್ಲಿ ತಿಳಿದಷ್ಟು ನಮ್ಮಲ್ಲಿ ಆ ವಿಚಾರಗಳು ತಲೆಗೆ ಹೋಗ್ತಾ ಇರ್ತದೆ, ಎಲ್ಲ ಶೇಖರಣೆ ಆಗ್ತಾ ಇರ್ತದೆ. ಅಷ್ಟು ವಿಚಾರಗಳು ಶೇಖರಣೆ ಆಗಿರಬೇಕಾದಾಗ ಆ ವಿಚಾರಗಳನ್ನೆಲ್ಲ ನಾವು ಅದನ್ನು ಈಗ ಚಿಕ್ಕಂದಿನಿಂದ ಎಷ್ಟೋ ವಿಚಾರಗಳ ತಿಳ್ಕೊಂಡು ಬಂದಿರ್ತೇವೆ. LKG ಓದಿದ್ವಿ, ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ವಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಿದ್ವಿ, ಅಲ್ಲೊಂದಷ್ಟು ಪದ್ಯಗಳು ಕಲ್ತ್ವಿ, ಒಂದಷ್ಟು ಕವನಗಳು ಕಲ್ತ್ವಿ, ಒಂದು ABCD ಕಲ್ತ್ವಿ, 1 2 3 4 ಕಲ್ತ್ವಿ. ಈ ರೀತಿಯಾಗಿ ಎಷ್ಟು ವಿಚಾರ ಕಲ್ತರೂ ಕೂಡ ನಮಗೆ ಬೇಸಿಕ್ ಇಷ್ಟೇ. ಇಂದ ಈಗ 3 ಅಕ್ಷರಗಳು ತೆಗೆದುಬಿಟ್ಟಿದ್ದಾರೆ. ಕ್ಷತ್ರುಘ್ನ ಅಂತ ಒಂದಿತ್ತು, ಯಾರ ಲಾವ ಶೇಷ ಸಾಹಾಳ ಕ್ಷತ್ರುಘ್ನ. ಇಲ್ಲಿವರೆಗೂ ನಾವು ಓದೋ ಕಾಲಕ್ಕೆ ಇತ್ತು. ಆ 3 ಪದಗಳು ಈಗಿಲ್ಲ, ಕೆಲವು ಕಡೆ ಬಳಸಲ್ಲ ಅಂಥೇಳಿ ಒಂದು ಪದಗಳು ತೆಗೆದುಬಿಟ್ಟಿದ್ದಾರೆ. ಹಾಗೆ ಒಂದರಿಂದ ನೀವು ಎಷ್ಟೇ ಕಲ್ತರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಶೂನ್ಯದಿಂದ 0 ಹಿಡಿದು 9ವರೆಗೂ ಕಲ್ತರೆ ಅಲ್ಲಿ ಮುಂದಿಂದೆಲ್ಲ ಮ್ಯಾಥ್ಸ್ ಅದರಿಂದನೇ ಬಂದ್ಬಿಡ್ತದೆ. ಅಲ್ಲಿ ಅಷ್ಟೇ ಇರೋದು. 0ದಿಂದ 9 ಕಲ್ತ್ಕೊಂಡ್ಬಿಟ್ವಿ ಅಂದರೆ ಇನ್ನು ಮ್ಯಾಥ್ಸ್ ಎಲ್ಲ ಆಲ್ಮೋಸ್ಟ್ ನಮಗೆ ಬೇಕಾದಂಥ ಎಲ್ಲ ಕೂಡ ಅದರಿಂದನೇ ಸಿಗ್ತಾ ಹೋಗ್ತದೆ. ಅದಾದಮೇಲೆ ಬರ್ತದೆ ತೀಟಾ ಅಂತೆ, ಆಲ್ಫಾ ಅಂತೆ, ಬೀಟಾ ಅಂತೆ, ಇದೆಲ್ಲ ಇದರ ಮುಂದುವರೆದ ಭಾಗವಾಗಿ ಬರ್ತಕ್ಕಂಥದ್ದು. ಮೊದಲು ನಾವು ಅಧ್ಯಯನ ಮಾಡ್ತಕ್ಕಂಥ 0ಯಿಂದ 9, ಆಮೇಲೆ ಮತ್ತೆ ಅದನ್ನೇ 10 ಮಾಡ್ತೇವೆ, 11 ಮಾಡ್ತೇವೆ, ಮತ್ತು 1 2 ಹಾಕ್ಕೊಳ್ತೇವೆ, 1 3 ಹಾಕ್ಕೊಳ್ತೇವೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಇರೋ ಸಂಖ್ಯೆಗಳನ್ನೇ ಬದಲಾಯಿಸ್ಕೊಂಡು ನಮಗೆ ಕೋಟಿ ಅದು ಇನ್ನೂ ಮುಂದೆ ಬಿಲಿಯನ್ ಮಿಲಿಯನ್ವರೆಗೂ ಹೋಗಿಬಿಡ್ತೇವೆ. ಅಂದರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು 0 1 9, 0ಯಿಂದ 9 ಸರಿಯಾಗಿ ಬರೆಯೋಕ್ಕೆ ಬರಬೇಕಲ್ಲ. ಅದೇ ರೀತಿಯಾಗಿ ಇಂದ ಕ್ಷವರೆಗೂ ಸಮರ್ಪಕವಾಗಿ ಬಂದಿರಬೇಕಾಗಿರ್ತದೆ. ಆ ನಂತರದಲ್ಲಿ ಬರ್ತದೆ ಕಾಗೆ ತಲಗಟ್ಟು ಕೊಟ್ಟರೆ ಕಾ ಅಂತ ಹೇಳ್ತೀವಿ, ದೀರ್ಘ ಕೊಟ್ಟರೆ ಕಾ ಅಂತ ದೀರ್ಘವನ್ನು ಹೇಳಿದ್ದೇವೆ. ಮತ್ತೆ ಅಲ್ಲಿ ಹೊಸ ಪದಗಳು ಬರ್ತದೆ ಅನ್ನೋದು ಬಿಟ್ಟರೆ ಬೇಸಿಕ್ಕಾಗಿ ಉಳ್ಕೊಳ್ತಕ್ಕಂಥದ್ದು ಪ್ರಾರಂಭ ಅಂತಕ್ಕಂಥದ್ದು ಆಗೋದು ಇಂದ ಕ್ಷವರೆಗೂ. ಅದು ಪ್ರಾರಂಭ. ಇದಕ್ಕೆ ಅಂತ್ಯ ನಾವು ಕೊಟ್ಟಷ್ಟು ವಿಶ್ಲೇಷಣೆಗಳು, ಕೊಟ್ಟಷ್ಟು ಪದಗಳು ಮತ್ತೊಂದಷ್ಟು ಸೇರೋದು. ಡಿಕ್ಷನರಿಗೆ ಒಂದಷ್ಟು ಪದಗಳು ಬರ್ತಾ ಇರ್ತವೆ, ಸೇರ್ತಾ ಇರ್ತವೆ. ಯಾವುದೋ ಒಂದು ಅಕ್ಷರವನ್ನು ನಾವು ಒಂದು ಪ್ರೊನೌನ್ಸಿಯೇಷನ್ ಮಾಡಿಬಿಟ್ಟಾಗ ಏನಾಗ್ತದೆ, ಅದು ಒಂದು ಹೊಸ ಒಂದು ತರಂಗಾಂತರಗಳನ್ನು ಸೃಷ್ಟಿ ಮಾಡ್ತದೆ. ಹೇಳ್ತಕ್ಕಂಥ ಓಂ 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 ಓಂ, ಈ ಓಂನಲ್ಲಿ ಇಷ್ಟು ತರಂಗಾಂತರಗಳು ಸೃಷ್ಟಿಯಾಗಿ ಒಂದೊಂದು ಪದಕ್ಕೂ ಒಂದೊಂದು ರೀತಿಯಾದಂತಹ ಭಿನ್ನ ಇರ್ತದೆ. ನಾವೊಂದು 8 10 ಓಂಗಳು ಹೇಳಿದೆ. ಇದರಲ್ಲಿ ಇಷ್ಟೇ ತರಂಗಾಂತರಗಳು ಅಂತ ನೋಡಿ, ಇಷ್ಟು ಪ್ರಾರಂಭ ಆಗಿದ್ದು ಬರೀ ಓಂ. ಆ ಓಂನಲ್ಲಿ ಇಷ್ಟು ಬದಲಾವಣೆ. ಈ ರೀತಿಯಾಗಿ ಪದಗಳಲ್ಲಿ ಎಷ್ಟು ಭೇದಗಳು ಬರ್ತಾ ಹೋಗ್ತದೆ. ಆ ಕಾಗುಣಿತ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಒತ್ತಕ್ಷರಗಳು, ಅದರಲ್ಲಿ ಆ ಪದಗಳನ್ನು ಬಳಸ್ತಕ್ಕಂಥ ಸಂಬೋಧನೆಯಲ್ಲಿ ಬರ್ತಕ್ಕಂಥ ಭಾಗ. ಅಂದರೆ ನಾವು ಒಂದು ಕ್ಷಣದಲ್ಲಿ ಬಾಪ್ಪ ಅಂತ ಕರೆಯೋದು, ಬಾಪ್ಪ, ಬಾ ಪ, ಈ ರೀತಿ ಪದಗಳಲ್ಲಿ ಎಷ್ಟು ತಾರತಮ್ಯಗಳು ಹೇಳ್ಕೊಂಡು ಹೋಗ್ಬೋದು. ಈ ವಿಚಾರಗಳು ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ, ಮೊದಲನೆಯದಾಗಿ ಈ ತಳಹದಿ ಅನ್ನೋದಿದೆಯಲ್ಲ, ಬೇಸಿಕ್ ಅಂತ ಹೇಳ್ತೇವೆ. ಇದರಲ್ಲಿರ್ತಕ್ಕಂಥ ಭೇದ ತಿಳಿಲಿಲ್ಲ ಅಂದರೆ ಮುಂದಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಈ ತಳಹದಿಯಲ್ಲಿ ಇರ್ತಕ್ಕಂತಹ, ಅಂದರೆ ನಾವೇನು ಹೇಳ್ತೀವಿ ಪಾಯ, ಈ ಬೇಸದಲ್ಲಿ ತಳಹದಿಯಲ್ಲಿ ಇರ್ತಕ್ಕಂಥ ಮುಖ್ಯವಾದ ವಿಚಾರಗಳನ್ನು ನಾವು ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಮುಂದುವರೆದ ಭಾಗಕ್ಕೆ ನಾವು ಹೋಗೋಕ್ಕೆ ಆಗಲ್ಲ. ಹೀಗೆ ಈ ಧರ್ಮಸಿಂಧು ಅಂತಕ್ಕಂಥ ಪುಸ್ತಕ ಒಂದು 8 ವರ್ಷದ ಹಿಂದೆನೋ 6 ವರ್ಷದಿಂದ ನನ್ನ ಕೈಗೆ ಬಂದಾಗ ಅದನ್ನು ನಾನು ನೋಡಿದ್ದೆ. ಅದರ ಬಗ್ಗೆ ತಿಳ್ಕೋಬೇಕು ಅಂತ ಆ ಪುಸ್ತಕವನ್ನು ಹಿಂಗೆ ಓಪನ್ ಮಾಡಿದೆ. ಅದು ಆವತ್ತಿನ ಮಟ್ಟಿಗೆ ಅದು ದುಡ್ಡಿನ ಕೊಂಡುಕೊಂಡಂಥ ಒಂದು ಏನದು ನಾನು ಹೇಳೋದು, ನನಗೆ ಒಂದು ವಸ್ತುವಾಗಿ ಮಾತ್ರ ಪರಿಗಣನೆಗೆ ಇತ್ತು. ಆ ನಂತರದಲ್ಲಿ ಇದರ ನಿಜವಾದ ವಿಚಾರಗಳು ಇದರ ಒಳಗಡೆ ನೋಡ್ತಾ ಬಂದಾಗ ಗೊತ್ತಾಗ್ತದೆ.
ಇದನ್ನು ಇವರು ಯಾತಕ್ಕೋಸ್ಕರ ಇದೆಲ್ಲ ಹೇಳ್ಕೊಂಡು ಹೋಗ್ತಾರೆ, ಇದರಲ್ಲಿರ್ತಕ್ಕಂಥ ವಿಚಾರಗಳು ಏನಿದೆ ಆಯಿತಾ, ಇದನ್ನೆಲ್ಲ ಯಾತಕ್ಕಾಗಿ ನಾವು ಆಚರಣೆಯನ್ನು ಮಾಡಬೇಕು, ಎಲ್ಲವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಎಷ್ಟರ ಮಟ್ಟಿಗೆ ನಾವು ಇದನ್ನು ಆಚರಣೆ ಮಾಡಬಹುದು, ಈ ವಿಚಾರಗಳು ಇದರಲ್ಲೆಲ್ಲ ತುಂಬ ಹೇಳ್ಕೊಂಡು ಹೋಗ್ತಾರೆ. ಈ ಎಲ್ಲವನ್ನು ಆಚರಣೆ ಮಾಡೋಕ್ಕೆ ಆಗ್ತದೆಯಾ ಅನ್ನೋದಾದರೆ ನನ್ನ ಪ್ರಕಾರವಾಗಿ ಒಂದಷ್ಟು ಮಾತ್ರ ನಾನು ಈಗಿರೋ ಸಾಂದರ್ಭಿಕವಾಗಿ ಒಂದಷ್ಟನ್ನು ನಾವು ಇದರಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಅಂತ ಮಾತ್ರ ಹೇಳಬಹುದು. ಯಾಕೆಂದರೆ ಇದೆಲ್ಲ ಒಂದು ರೀತಿಯಾದ ಗ್ರಂಥಗಳಿವೆಲ್ಲ, ಇದು ಸುಮ್ಮನೆ ಇದೆ, ಯಾವುದೋ ಒಂದು ಪುಸ್ತಕವಾಗಿ ಹೊರಹೊಮ್ಮಿರಲ್ಲ. ಇದರಲ್ಲಿ ಭಾಳಷ್ಟು ವಿಚಾರಗಳಿದೆ. ಇದರಲ್ಲಿ ಎಂತೆಂಥ ವಿಚಾರಗಳಿದೆ ಅಂತಂದರೆ ಒಂದೊಂದರ ಬಗ್ಗೆನೂ ಮುಂದೊಂದು ದಿನಗಳಲ್ಲಿ ಎಲ್ಲವನ್ನು ಹೇಳ್ಕೊಂಡು ಹೋಗ್ಬೋದು. ಯಾವ್ಯಾವ ರೀತಿ ನಮ್ಮ ಪರಿಚ್ಛೇದಗಳು ಅಂತ ಹೇಳ್ತಾರೆ, ಆ ನಂತರದಲ್ಲಿ ಸಂಕ್ರಾಂತಿಯ ನಿರ್ಣಯಗಳು, ಇದನ್ನು ಹಿಡ್ಕೊಂಡೇ ನಮಗೆ ಇದೆಲ್ಲ ಬಂದ್ಬಿಡ್ತದೆ. ಪಂಚಾಂಗಗಳು ಮತ್ತು ಅದರಲ್ಲಿರ್ತಕ್ಕಂಥ ವಿಚಾರಗಳು ಎಲ್ಲ ಇದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಆಷಾಢದಲ್ಲಿ ಯಾವ್ಯಾವ ರೀತಿ ಕೃತ್ಯಗಳು ನಡೀತದೆ, ಏನೇನು ಉತ್ಸವಗಳು ಬರ್ತದೆ, ಏನೇನಿದೆ ಇದರಲ್ಲಿ, ಮತ್ತು ಸಂಸ್ಕಾರಯುತವಾಗಿ ಮಾಡ್ತಕ್ಕಂಥ ಸಂಸ್ಕಾರಗಳು ಏನೇನಿದೆ, ಮಾಘ ಮಾಸದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಏನಿದೆ, ಆಮೇಲೆ ನಮ್ಮ ಶಾಂತಿಗಳು ಯಾವ್ಯಾವ ರೀತಿ ಶಾಂತಿಗಳು ಬಳಸ್ತಕ್ಕಂಥದ್ದು, ಯಾವ್ಯಾವ ರೀತಿಯಾದಂಥ ಶಾಂತಿಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಆಗಿರ್ತಕ್ಕಂಥ ದೋಷಗಳ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಯಾವ ರೀತಿ ಮಾಡ್ಕೋಬೇಕು ದಿನ, ಮತ್ತು ಇವೆಲ್ಲ ವಿಚಾರಗಳನ್ನು ಭಾಳ ವಿಚಾರಯುತವಾಗಿ ಹೇಳಿಕೊಂಡು ಹೋಗ್ತಾರೆ. ಇದರಲ್ಲಿ ದುಸ್ವಪ್ನ ದರ್ಶನಗಳಿದೆ, ಯಾವುದಕ್ಕೆ ಪರಿಹಾರಗಳಿದೆ, ಇದೆಲ್ಲ ಯಾವ ರೀತಿ ನಮಗೆ ಇದು ಕೆಲಸ ಮಾಡ್ತದೆ, ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳೇನು, ಇದೆಲ್ಲ ವಿಚಾರಗಳಿದೆ. ಭಾಳ ಅದ್ಭುತವಾದ ಪುಸ್ತಕ ಇದು, ಧರ್ಮ ಸಿಂಧು ಅಂತ. ನನಗೆ ತಿಳಿದಂಗೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಳ್ಳೋದು ಕೂಡ ಭಾಳಷ್ಟು, ಅಂದರೆ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವಸ್ತುವನ್ನಾಗಿ ಇದನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಎಷ್ಟೋ ಮಂದಿಗೆ ಯಾವ ವಿಚಾರ ಯಾವುದು ಯಾವ ರೀತಿ ಹೇಳಬೇಕು ಅಂತಕ್ಕಂಥವ್ರಿಗೆ ಇದು ಭಾಳಷ್ಟು ಮಾರ್ಗದರ್ಶಕವಾಗಿ ಇರ್ತದೆ. ಧರ್ಮ ಸಿಂಧು ಅಂತ ಶ್ರೀ ಶಂಭು ಶರ್ಮಾ ನಾಜಗಾರ ಅವರು ಬರೆದಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿ ಅವರು ಭಾಳಷ್ಟು ಕಲೆ ಹಾಕಿದ್ದಾರೆ. ನಾವು ಹೇಳ್ತೇವೆ ಇದನ್ನೆಲ್ಲ, ಈ ಪುಸ್ತಕವನ್ನು ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಗ್ರಂಥ ಇದು. ನಮ್ಮ 1971ರಲ್ಲಿ ನೋಡಿ ರಾಜ್ಯ ಪ್ರಶಸ್ತಿ ಬಂದಿದೆ. ಇದನ್ನು ಯಾರು ನೋಡಿ ಯಾಕೆ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ, ಇವತ್ತಿನ ಮಟ್ಟಿಗೆ 71ರಲ್ಲಿ ಇದನ್ನು ರಾಜ್ಯ ಪ್ರಶಸ್ತಿ ಗುರುತಿಸುತ್ತೆ ಅಂತ ಹೇಳಿದ್ರೆ ಇವರ ಒಂದು ಸಾಮರ್ಥ್ಯವನ್ನು ನಾವು ನೋಡಬೇಕಾಗ್ತದೆ. ಅವರು ಎಷ್ಟು ಶ್ರಮಪಟ್ಟಿರಬೇಕು ಈ ವಿಚಾರಗಳನ್ನೆಲ್ಲ ಒಂದು ಗ್ರಂಥದಲ್ಲಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಇವರು ಇದನ್ನು ಹುಡುಕಿದಾಗ 100ಕ್ಕೆ 100ರಷ್ಟು ಇದು ಪುಸ್ತಕದಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ತಾಳೆಗರಿ ಗ್ರಂಥದ ಪತ್ರದಲ್ಲೋ ಇಲ್ಲ ಇನ್ಯಾವುದೋ ಒಂದು ಶಿಲಾಶಾಸನಗಳಲ್ಲೋ ಇಂಥದ್ದನ್ನೆಲ್ಲ ಬರೆದಿಟ್ಟಿರ್ತಾರೆ. ಅದನ್ನೆಲ್ಲ ಅವರು ಕಲೆ ಹಾಕಿ ಅವರು ಮುಂದಿನ ಪೀಳಿಗೆಗೆ ಇದನ್ನು ಒಂದು ಉಡುಗೊರೆಯಾಗಿ ಕೊಡ್ತಾರೆ ಅಂತ ಹೇಳಿದಾಗ ನಾವು ಎಷ್ಟರ ಮಟ್ಟಿಗೆ ಇದನ್ನು ಬಳಸ್ತೀವಿ ಅನ್ನೋದು ಒಂದು ಅದು ನನ್ನವರೆಗೂ ಇದು ಉತ್ತರವಾಗಿದೆ. ಇದನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆಯಾಗಿ ಕಾಡಬಹುದು, ಏನಿರ್ಬೋದು ಇದರಲ್ಲಿ ಅಂತ ಹೇಳಿಬಿಟ್ಟು. ಎಷ್ಟೋ ವಿಚಾರಗಳಿಗೆ, ಎಷ್ಟೋ ಸಮಸ್ಯೆಗಳಿಗೆ, ಎಷ್ಟೋ ಕೆಲವೊಂದು ತೊಂದರೆಗಳಿಗೆ ಇದರಲ್ಲಿ ಭಾಳಷ್ಟು ಉತ್ತರಗಳು ಸಿಗ್ತಾ ಹೋಗ್ತದೆ. ಬಹಳ ಅನುಕೂಲಗಳಾಗ್ತದೆ ಈ ಒಂದು ಪುಸ್ತಕದಿಂದ. ದಯವಿಟ್ಟು ಇದರದೊಂದು ಪ್ರಯತ್ನ ಮಾಡಿ ಎಲ್ಲರ ಬಳಿ ಇಟ್ಕೊಳ್ಳೋದಕ್ಕೆ ನಿಮಗೊಂದಷ್ಟು ಅನುಮಾನಗಳಿಗೆ ಮತ್ತು ಮುಂದುವರಿಯೋ ಭಾಗಕ್ಕೆ ಇದು ಭಾಳಷ್ಟು ಅನುಕೂಲ ಆಗ್ತದೆ ಅಂತ. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ನಾನು ಯಾವಾಗಲೂ ಏನೋ ಅದರ ಕೇಳಿದರೆ ಅದು ಯಾವುದೋ ಒಂದು ದಿನ ನನಗೆ ಅದು ಮತ್ತೆ ಸಿಕ್ಕೋಗ್ಬಿಡ್ತದೆ. ಇವತ್ತು ನಮ್ಮ ಸ್ನೇಹಿತರೊಬ್ಬರು ಇದೊಂದು ಪುಸ್ತಕವನ್ನು ತಂದು ಕೊಡ್ತಾರೆ, ಧರ್ಮ ವೇದ ಬ್ರಹ್ಮ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಅವರು ಇದ್ದಕ್ಕಿದ್ದಂಗೆ ನಾನು ಯಾವಾಗಲೂ ಕೇಳಿರ್ತೇನೆ ನನಗೆ ಈ ಥರದ್ದೇನೋ ಒಂದು ಬೇಕು ಅಂತ ಹೇಳಿದಾಗ ಈ ರೀತಿಯಾದ ಒಂದು ಪುಸ್ತಕವನ್ನು ತಂದು ಕೊಡ್ತಾರೆ, ನನ್ನ ಕೈಗಿಡ್ತಾರೆ. ನೋಡಿ ಇದು ನನಗೆ ಮನೆಯಲ್ಲಿ ಸಿಕ್ತು, ಇದು ನಮ್ಮ ತಂದೆಯವರು ಓದ್ತಾ ಇದ್ದರು ಇದು ವಿಚಾರ ಅಂತ ಹೇಳಿದಾಗ ಸ್ವಲ್ಪ ಆಸಕ್ತಿಯಾಗಿ ನಾನು ಈ ಪುಸ್ತಕವನ್ನು ನೋಡಿದೆ. ಇದನ್ನು ಬಂದು ವೇದಾಂತ ಚಕ್ರವರ್ತಿ ಅಂತ ಬಿರುದನ್ನು ಈಗಿನ ಕಾಲಕ್ಕೆ ಇದು ನನಗೆ ತಿಳಿದು ಇದು ಯಾರೋ ರಾಜರು ಕೊಟ್ಟಿರ್ತಕ್ಕಂಥ ಬಿರುದಿರ್ತದೆ. ಇದು ಈ ನಮ್ಮಷ್ಟಕ್ಕೆ ನಾವು ಇಟ್ಕೊಳ್ಳೋದು ಬೇರೆ, ಇನ್ನು ಅವರ ಆ ಶ್ರದ್ಧಾ ಭಕ್ತಿ ಹಾಗೂ ಅವರ ಒಂದು ಕಾಳಜಿಯನ್ನು ನೋಡಿ ಅದನ್ನು ಕೊಟ್ಟಿರ್ತಕ್ಕಂಥ ಬಿರುದುಗಳಿರ್ತದೆ. ಅದರಲ್ಲಿ ಇವರು ವೇದಾಂತ ಚಕ್ರವರ್ತಿ ಮಹಾಮಹೋಪಾಧ್ಯಾಯ. ನಾವು ಬರೀ ಉಪಾಧ್ಯಾಯರನ್ನು ನೋಡಿದ್ದೇವೆ, ಹಾಗೆ ಪ್ರಿನ್ಸಿಪಲ್ ನಾವು ಉಪಾಧ್ಯಾಯರನ್ನು, ಮಹೋಪಾಧ್ಯಾಯರನ್ನು, ಮುಖ್ಯೋಪಾಧ್ಯಾಯರನ್ನು ನೋಡಿದ್ದೇವೆ. ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಮಹಾಮಹೋಪಾಧ್ಯಾಯ ಅಂತ. ಇವರು ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು ಆದಮೇಲೆ ಮಹೋಪಾಧ್ಯಾಯರು, ಅವರಿಗೆ ಮಹಾಮಹೋಪಾಧ್ಯಾಯರು ಅಂಥೇಳಿ ಅವರನ್ನು ಉಲ್ಲೇಖ ಮಾಡ್ತಾರೆ. ವಿದ್ವಾನ್ KG ಸುಬ್ರಾಯ ಶರ್ಮಾ ಅಂತಕ್ಕಂಥವರು ಅವರು ಈ ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅವರು
ಇಲ್ಲಿದೆ ನೋಡಿ, ಸದ್ಗುರುಗಳ ಅಖಂಡ ಸೇವೆಯಲ್ಲಿ ನಿಷ್ಠರಾದ ಶಿಷ್ಯ 1959ರಿಂದ 1975. ಇಲ್ಲಿ ಒಂದು ಸ್ತೋತ್ರ ಹೇಳ್ಕೊಂಡು ಹೋಗಿ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದ್ಯಕ್ಷಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅಂತ ಹೇಳ್ತಾರೆ ಇವರು. ಸದ್ಗುರುಗಳ ಅಖಂಡ ಸೇವೆಯಲ್ಲಿ ನಿಷ್ಠನಾದ ಶಿಷ್ಯ. ಇಷ್ಟು ಚೆನ್ನಾಗಿದೆ ನೋಡಿ ಅವ್ರ ಗುರುಗಳು. ಆ ನಂತರದ ಹಾಗೆ ನೋಡಿ ಆ ಗುರುಗಳು ಮುಂದೆ ಶಿಷ್ಯ ಅವರ ವಯಸ್ಸಿನಲ್ಲಿ, ಅವರ ಇಳಿ ವಯಸ್ಸಲ್ಲೂ ಸಹ, ಅದು ನಾವು ಇಳಿ ವಯಸ್ಸು ಅಂತ ಹೇಳಿದ್ರೆ ನಾವು ಹೇಳಬೇಕಷ್ಟೆ, ಅವರ ಆ ಒಂದು ಸಾಮರ್ಥ್ಯ ನೋಡಿ, ಆ ದಂಡ ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ನೋಡಿ. ಆವಾಗಿನ ಗುರುಗಳ ದರ್ಶನ ಹೇಗಿರ್ತದೆ ಅನ್ನೋದಕ್ಕೆ, ಆ ದಂಡವನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಅವ್ರ ಕೈಯಲ್ಲಿ ಹೇಗಿದೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿದೆ ಈ ಫೋಟೋ. ಅದು ಏನನ್ನು ಬಿಂಬಿಸುತ್ತೆ ಅನ್ನೋದಕ್ಕೆ ದಂಡಂ ದಶಗುಣಂ ಭವೇತ್ ಅಂತ ಆಗಿನ ಕಾಲದ ಗುರುಗಳು ಅವರ ಭಾವಚಿತ್ರ ಹೇಳ್ತದೆ. ಅವರು ಯಾವ ಮಟ್ಟಿಗೆ ಅವರು ಶಿಷ್ಯಂದರುಗಳನ್ನು ಯಾವ ರೀತಿ ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರು ಅನ್ನೋದು. ಅವರು ದಂಡವನ್ನು ಬಳಸಬೇಕಾಗಿಲ್ಲ, ಆ ದಂಡ ಹಿಡಿದ ರೀತಿಯೇ ಸಾಕು. ಅದು ಭಾಳಷ್ಟು ಅದ್ಭುತವಾಗಿದೆ. ಗುರುಭ್ಯೋ ನಮಃ. ಇಂಥ ಒಬ್ಬ ಗುರುಗಳ ಒಂದು ಚಿತ್ರಣ ನಮಗೆ ಸಿಕ್ಕಿದ್ದು. ಇಂಥ ಚಿತ್ರಣಗಳು ಭಾಳ ಕಡಿಮೆ ಆಗಿದೆ. ಇನ್ನು ಹೋಗ್ತಾ ಸಿಗೋದು ಕಷ್ಟ ಆಗಿಬಿಡ್ತದೆ. ಆ ರೀತಿಯಾಗಿ ಇಲ್ಲಿ ಒಂದು ವಿಚಾರ ಹೇಳ್ತಾರೆ. ಈ ಗುರುಗಳು ಒಂದು ವಿಚಾರವನ್ನು ಹೇಳ್ಕೊಂಡು ಹೋಗಿದ್ದಾರೆ ಈ ಪುಸ್ತಕವನ್ನು ಬರೆದವರು. ಇದು ಮೋಸ್ಟ್ಲಿ ಇವರಿಗೆ ಸುಬ್ಬರಾಯ ಶರ್ಮಾ ಅಂತ ವಿದ್ವಾನ್ಗಳು ಬರೆದಿರ್ತಕ್ಕಂಥದ್ದು. ಅವರು ಈ ಗುರುಗಳ ವಿಚಾರಗಳನ್ನೆಲ್ಲ ಹಿಡಿದು ಅವ್ರು ಏನೋ ಒಂದಷ್ಟು ಅವರು ಬರೆದಿರ್ತಕ್ಕಂಥದ್ದು, ಕಂಡಿರ್ತಕ್ಕಂಥದ್ದು, ಒಂದಷ್ಟು ಕಲೆ ಹಾಕಿರ್ತಕ್ಕಂಥ ವಿಚಾರಗಳು ಧರ್ಮದ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಧರ್ಮ ಅಂತಕ್ಕಂಥದ್ದು ಒಂದು ಸಂಪತ್ತು ಅಂತ ಹೇಳ್ತಾರೆ. ಧರ್ಮ ಅಂತಕ್ಕಂಥದ್ದು ಒಂದು ಸಂಪತ್ತು. ಧರ್ಮ ಅಬ್ಬಾ ಇದೆಷ್ಟು ಪವಿತ್ರವಾದ ಶಬ್ದ, ಎಂತಹ ಮಂಗಳಕರವಾದ ವಸ್ತು, ಎಷ್ಟೊಂದು ಶ್ರೇಷ್ಠವಾದ ಸಂಪತ್ತು. ಧರ್ಮ ಎಂದರೆ ಧರ್ಮವೇ. ಅಂದರೆ ಧರ್ಮ ಅನ್ನೋ ಪದಕ್ಕೆ ಮತ್ತೊಂದು ಪರ್ಯಾಯ ಪದಾನೇ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಯಾವ ಭಾಷೆಗಳಿಗೆ ಅನುವಾದ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದಕ್ಕೆ ಮತ್ತು ಟ್ರಾನ್ಸ್ಲೇಷನ್ ಇಲ್ಲ. ಕನ್ನಡ, ಹಿಂದಿ, ಇಂಗ್ಲೀಷ್, ಮಲಯಾಳಂ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಗಳು ಕೂಡ ಈ ಧರ್ಮ ಅನ್ನೋ ಪದಕ್ಕೆ ಟ್ರಾನ್ಸ್ಲೇಷನ್ ವರ್ಡ್ ಹುಡುಕೋಕ್ಕಾಗಲ್ಲ, ಆಗೋದು ಇಲ್ಲ. ಆಗಿದೆ ಅಂದರೆ ಅದು ಸಾಧ್ಯವಿಲ್ಲದ ಪದ ಅಂತ ಹೇಳ್ತಾರೆ. ಎಲ್ಲ ಭಾಷೆಯಲ್ಲೂ ಇದು ಧರ್ಮವೇ. ಅಂದರೆ ಆ ಧರ್ಮದ ಅನುಕರಣೆ ಮಾಡೋರಿಗೆ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ಹಾಗೆ ಈ ಧರ್ಮ ಅಂತಕ್ಕಂಥ ಶಬ್ದ ಒಂದು ಅಸಾಧಾರಣವಾದಂತಹ ಸ್ಥಾನ ಅಂತ ಹೇಳ್ತಾರೆ. ಅದು ಸ್ಥಾನ ಅಲ್ಲ, ಧರ್ಮ ಅಂತಕ್ಕಂಥದ್ದು ಒಂದು ಶಕ್ತಿ, ಅದೊಂದು ರೀತಿ ಎನರ್ಜಿ ಅಂತ ಹೇಳ್ಬೋದು. ಆ ಎಲ್ಲವನ್ನ ಸಮತೋಲನೆಯಿಂದ ಧರಿಸಿರುವ ಭಗವಂತನ ಅದ್ಭುತ ಶಕ್ತಿ, ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ಕರ್ಕೊಂಡು ಹೋಗತಕ್ಕಂಥದ್ದು ಅಂತ ಹೇಳ್ತಾರೆ. ಎಲ್ಲ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಹಾಗೆ ಎಲ್ಲವನ್ನ ಸಮತೋಲನೆ ಬ್ಯಾಲೆನ್ಸ್ಡ್ ಆಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಹಾಗೆ ಹೇಳ್ತಾರೆ, ವೇದದಲ್ಲಿ ಏನಂತ ಹೇಳ್ತದೆ ಅಂತಂದರೆ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ಹೇಳ್ತಾರೆ ಅವರು. ಅಂದರೆ ಎಲ್ಲ ಜಗತ್ತಿಗೂ ಆಧಾರ ಸ್ತಂಭನೇ ಧರ್ಮ ಅಂತಕ್ಕಂಥದ್ದು. ಧರ್ಮ ಇಲ್ಲ ಅಂತಂದರೆ ಈ ಜಗತ್ತೇ ಇಲ್ಲ ಅಂತ. ಅಂದರೆ ಧರ್ಮೋ ರಕ್ಷತಿ ರಕ್ಷಿತಃ. ಆ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಎಲ್ಲರ ಮೇಲೆ ಇದೆ ಅನ್ನೋ ವಿಚಾರವನ್ನು ಹೇಳ್ಕೊಂಡು ಹೋಗ್ತಾರೆ. ನಿರ್ಗುಣವಾದ ಪರಬ್ರಹ್ಮಕ್ಕೆ ಧರ್ಮವೆಂಬುದು ಜಗದಾಧಾರ. ಅದು ಮತ್ತೆ ನೋಡಿ ಇಲ್ಲಿ ಹೇಳ್ತಾರೆ, ನಾನು ಮೊದಲೇ ಹೇಳದಂತೆ, ನಾನು ಇದು ಓದಿರಲಿಲ್ಲ, ಇಲ್ಲಿ ಮತ್ತೆ ಅದೇ ವಿಚಾರವಾಗಿ ಅವ್ರು ಹೇಳ್ತಾರೆ, ಜಗಕ್ಕೆ ಆಧಾರವಾದಂತಹ ಶಕ್ತಿ. ಈ ನಿಜವಾಗಿ ನೋಡಿದರೆ ಧರ್ಮವೆಂದರೆ ಬ್ರಹ್ಮವೆಂದರೆ ಧರ್ಮ. ಹಾಗಾದರೆ ಈ ಬ್ರಹ್ಮ ಯಾರು? ಈ ಧರ್ಮ ಏನು? ಬ್ರಹ್ಮನೇ ಧರ್ಮ, ಧರ್ಮನೇ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮನ ಕರ್ತವ್ಯ ಏನಿರ್ತದೆ? ಹಣೆಯ ಬರಹವನ್ನು ಬರಿತಕ್ಕಂಥವನು ಬ್ರಹ್ಮ. ನಮ್ಮ ಒಂದು ಪ್ರತಿಯೊಂದು ಬಂದಿರತಕ್ಕಂಥ ಜೀವಿ, ಆ ಜೀವಿಯ ಒಂದು ಭವಿಷ್ಯ ನಿರ್ಧಾರ ಮಾಡ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮನ ನಿರ್ಣಯ ಹೇಗಿರ್ತದೆ ಅಂತಂದರೆ, ಧರ್ಮವನ್ನು ಪಾಲಿಸ್ತಕ್ಕಂಥವರಿಗೆ ಬ್ರಹ್ಮ ಇನ್ಯಾವ ರೀತಿಯಾದಂತಹ ಒಂದು ಶಕ್ತಿಯನ್ನು ಕೊಡಬಹುದು. ಅದನ್ನೇ ಬ್ರಹ್ಮನ ಕರ್ತವ್ಯ ಹಣೆ ಬರಹವನ್ನು ಬರಿತಕ್ಕಂಥದ್ದು. ಆ ಬ್ರಹ್ಮನ ನಿರ್ಣಯ ಹೇಗಿರ್ತದೆ? ಧರ್ಮ ಪರಿಪಾಲಕನಿಗೆ ಅಂತ ಹೇಳ್ತಕ್ಕಂಥದ್ದು. ಈಗ ಧರ್ಮ ಪರಿಪಾಲಕ ಅಂದರೆ ಯಾರು? ನಾವು ಧರ್ಮ ಪರಿಪಾಲಕ ಅಂದ ತಕ್ಷಣ ನಾವು ಹೇಳ್ತಕ್ಕಂಥದ್ದು ಮೊದಲನೇದಾಗಿ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಧರ್ಮ ಪರಿಪಾಲಕ, ಶ್ರೀರಾಮ ದೇವರು, ಕೃಷ್ಣ ದೇವರು. ಹಾಗೆ ಆ ನಂತರದಲ್ಲಿ ಇನ್ನೊಂದಷ್ಟು ಮಂದಿ, ಶ್ರೀನಿವಾಸ ದೇವರು, ಆ ದೇವರು ಸಹ ಧರ್ಮ ಪರಿಪಾಲಕರಾಗಿರ್ತಕ್ಕಂಥವ್ರು.
ದೇವರುಗಳನ್ನು ನಾವು ಯಾವುದೇ ದೇವರುಗಳನ್ನು ತೆಗೆದುಕೊಂಡರೂ ಅಯ್ಯಪ್ಪ, ಸುಬ್ರಹ್ಮಣ್ಯ, ಮಹಾಗಣಪತಿ, ಈ ರೀತಿಯಾಗಿ ಎಷ್ಟು ಸರಸ್ವತಿ, ಮಹಾಲಕ್ಷ್ಮಿ, ಎಲ್ಲ ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳು ಸಹ ಆ ಭಗವಂತನ ಸ್ವರೂಪಿಗಳಾಗಿರ್ತಕ್ಕಂಥವ್ರು. ಅವರು ಮತ್ತು ಧರ್ಮ ಅಂದ ತಕ್ಷಣ ಮೊದಲನೇದಾಗಿ ಗುರ್ತಿಗೆ ಬರ್ತಕ್ಕಂಥದ್ದು ಆ ತಾಯಿ ಗೋಮಾತೆ. ಆ ಧರ್ಮಕ್ಕೆ ಹೋಲಿಸ್ತೇವೆ. ಯಾಕೆಂದರೆ ತಾನು ಒಳ್ಳೆಯದನ್ನೇ ತೆಗೆದುಕೊಂಡು ಒಳ್ಳೆಯದನ್ನೇ ಕೊಡ್ತಕ್ಕಂಥವಳು ಅಂತ ಆ ಗೋಮಾತೆಗೆ ನಾವು ವಿಶ್ಲೇಷಣೆಯನ್ನು ಕೊಡಬೇಕಾದ್ರೆ ಹೇಳ್ತೇವೆ. ಅಂದರೆ ತಾನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು, ಕೊಡತಕ್ಕಂಥದ್ದು ಒಳ್ಳೆಯದೇ. ಅಂದರೆ ಎಷ್ಟೋ ಒಂದಷ್ಟು ಹಸಿದ ಹೊಟ್ಟೆಗಳಿಗೆ ಹುಟ್ಟಿದಂಥ ಮಗುವಿಗೆ ನೋಡಿ, ತಾಯಿಯ ಹಾಲಿನ ನಂತರ ನಾವು ಕೊಡ್ತಕ್ಕಂಥದ್ದು ಆ ಹಸುವಿನ ಹಾಲು, ಅದು ಅಷ್ಟೇ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ ಧರ್ಮವನ್ನು ಕಾಪಾಡ್ತಕ್ಕಂಥವಳು ಅನ್ನೋದಕ್ಕೆ ಇದಕ್ಕಿನ್ನ ಒಂದು ಸ್ಥಾನವನ್ನು ನಾವು ಕೊಡೋದು ಇನ್ನಷ್ಟು ಹೇಳಬೇಕಾಗಿ ಬರಲ್ಲ. ತಾಯಿಯ ಸ್ಥಾನವನ್ನು ನಾವು ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಏನಂತಂದರೆ, ಆ ತಾಯಿಯ ಹಾಲಿನ ನಂತರ ನಾವು ಆ ಹಸು ಗೋಮಾತೆಯ ಹಾಲನ್ನು ಕೊಡ್ತೀವಿ ನಾವು ಆ ಮಗುವಿನ ಹಸಿವನ್ನು ತಣಿಸೋದಕ್ಕೆ. ಆ ನಂತರದಲ್ಲಿ ನಾವು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ತಾಯಿಯ ಸ್ಥಾನವನ್ನು ಗೋಮಾತೆಗೆ ಕೊಡ್ತೇವೆ. ಅದರ ಧರ್ಮ ನೋಡಿ ಹೇಗಿದೆ. ಅದು ತನ್ನ ಮಗುವಿಗೂ ಹಾಲನ್ನು ಕೊಟ್ಟು ಆ ಮಗುವನ್ನು ಕಾಪಾಡಿ, ಜೊತೆಗೆ ಆ ಬಂದಿರತಕ್ಕಂಥ ಈ ಮನುಷ್ಯ ಬುದ್ಧಿ ಇರ್ತಕ್ಕಂಥ ಮನುಷ್ಯ ಜೀವಿಗೂ ಸಹ ಅದು ಕಾಪಾಡ್ತದೆ. ಅದಕ್ಕೋಸ್ಕರ ಅದು ಒಳ್ಳೆಯದನ್ನೇ ತೆಗೆದುಕೊಂಡು ಒಳ್ಳೆಯದನ್ನೇ ಕೊಡ್ತದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಹಾಗೆ ಹೇಳ್ಕೊಂಡು ಹೋಗ್ತಾರೆ. ಏನಂತಂದರೆ, ಬ್ರಹ್ಮವಿಲ್ಲದೆ ಧರ್ಮ ಇಲ್ಲ ಅಂತ ಹೇಳ್ತಾರೆ. ಹಣೆ ಬರಹ ಇಲ್ಲ ಅಂದಮೇಲೆ ಇನ್ನೆಲ್ಲಿ ಬರ್ತದೆ ಧರ್ಮ? ಅದನ್ನು ಆ ಧರ್ಮ ಇಲ್ಲ ಅಂದರೆ ಹಣೆ ಬರಹ ಇಲ್ಲ. ಇಲ್ಲಿದೆ. ಸತ್ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಹಾದಿಯಲ್ಲಿ ನಾವು ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪರಿರಕ್ಷಿಸದೆ ಹೋದರೆ ಮುಂದೊಂದು ದಿನ ಅದು ಕಂಟಕವಾಗ್ತಕ್ಕಂಥದ್ದು, ಅದು ಆ ದಾರಿಯನ್ನು ಮತ್ತೆ ಅಳಿಸಿಬಿಡ್ತಕ್ಕಂಥದ್ದು. ಅದೇ ಬ್ರಹ್ಮ. ಹಣೆಯ ಬರಹವನ್ನು ಕೊಟ್ಟಿದ್ದಾನೆ, ಅದನ್ನು ಪಾಲಿಸ್ಕೊಂಡು ಹೋಗಬೇಕಾದ್ರೆ ಧರ್ಮವನ್ನು ಪರಿಪಾಲನೆ ಮಾಡ್ಕೊಂಡು ಹೋದಾಗ ಮುಂದೊಂದು ದಿನ ಆ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ ಅಂತ. ಧರ್ಮ ರಕ್ಷಿಸಿದರೆ ಆ ರಕ್ಷಣೆ ಬಂದು ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ ಅಂತಕ್ಕಂಥದ್ದು. ಅದರ ವಿಚಾರವಾಗಿ ಹೇಳ್ತಾ, ಈ ಧರ್ಮ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ಗೋಚಾರ ಆಗಲ್ಲ. ಅಂದರೆ ಇದು ನೇರವಾಗಿ ಯಾರ ಕಣ್ಣಿಗೂ ಕಾಣಿಸಲ್ಲ. ಅದು ಅಪೌರುಷೇಯವಾದ ವೇದಗಳಿಂದ ಮಾತ್ರ ತಿಳಿಯಲ್ಪಡ್ತದೆ ಅಂತ. ಇಲ್ಲಿ ಈ ವಿಚಾರವನ್ನು ಹೇಳಿದಾಗ ಏನಾಗ್ತದೆ ಅಂತಂದರೆ, ಕೆಲವೊಂದು ಸಲ ನಾನೇ ನನ್ನ ಉದಾಹರಣೆಯನ್ನೇ ತೆಗೆದುಕೊಂಡು ಯಾವಾಗಲೂ ನಾನು, ಯಾಕೆಂದರೆ ನಾನು ಬೇರೊಬ್ಬರು ಉದಾಹರಣೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾನು ಒಂದೊಂದು ದಿನ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಕೈವಾರದಲ್ಲಿದ್ದಾಗ ಏನಾಗ್ತಿತ್ತು ಅಂತಂದರೆ, ಅಲ್ಲಿ ನನಗೆ ನಮ್ಮ ದೊಡ್ಡಮ್ಮನ ಮನೇಲಿ ಬೆಳೀತಾ ಇದ್ದಂಥ ವಾತಾವರಣ ಅದು. ಅಲ್ಲಿ ನಮ್ಮ ದೊಡ್ಡಮ್ಮ